ಸಿಬ್ಬಂದಿಯವರಿಗೆ, ಚುನಾವಣಾ ಅಧಿಕಾರಿಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಘದ ಸ್ಥಳೀಯರಿಗೆ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅಂದರೆ ಕಳೆದ ವರ್ಷದಂತೆಯೇ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಹೊಸ ತೊಡಕಿನ ಪ್ರಯುಕ್ತ ಒಂದು ನಾಟಿ ಕೋಳಿ ಮತ್ತು ರಾಗಿ ಮುದ್ದೆ ಉಣ್ಣೋ ಸ್ಪರ್ಧೆನ ನಮ್ಮ ಬೆಂಗಳೂರಿನ ನಂದಿನಿ ಬಡಾವಣೆಯಲ್ಲಿ ಏರ್ಪಡಿಸಿದ್ದಾರೆ. ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಬಂದಿದ್ದೀನಿ. ಹೋಸತಿನೂ ನಾನು ಬಂದು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಈ ಸತಿನೂ ಹೋಸತಿಗಿಂತ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ನೋಡಿ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಹೋದ ವರ್ಷದಂತೆ ಈ ವರ್ಷನೂ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ನವರು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನೋಡಿ, ಬಂದು ಮೊದಲನೇ ಬಹುಮಾನ ಬಂದು ಓತ 20 kg ಓತ, ಎರಡನೇ ಬಹುಮಾನ ಬಂದು ಒಂದು 20 kg ಟಗರ್ ಬರುತ್ತೆ, ಮೂರನೇ ಬಹುಮಾನ ಒಂದು 10 kg ನಾಟಿ ಕೋಳಿ ಹುಂಜ. ಇಷ್ಟು ಇದು ಯುಗಾದಿ ಹಬ್ಬದ ಹೊಸ ತೊಡಕಿನ ಪ್ರಯುಕ್ತ ಏರ್ಪಡಿಸಿರುವ ಒಂದು ಕಾರ್ಯಕ್ರಮ. ಇದು ಬಹಳ ಚೆನ್ನಾಗಿ ನಡೀತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ ಸ್ಪರ್ಧೆಗೋಸ್ಕರ. ಮತ್ತೆ ಈ ವರ್ಷ ಹೆಣ್ಮಕ್ಳಿಗೂ ಅಂತ ಒಂದು ಸಪರೇಟ್ ಇದನ್ನು ಮಾಡಿದ್ದಾರೆ. ಅವ್ರಿಗೂ ಫಸ್ಟ್ ಪ್ರೈಜು 10 kg ನಾಟಿ ಕೋಳಿ, ಸೆಕೆಂಡ್ ಪ್ರೈಸ್ 5 kg ನಾಟಿ ಕೋಳಿ, ಮೂರನೇ ಪ್ರೈಸು 3 kg ನಾಟಿ ಕೋಳಿನ ಹೆಣ್ಮಕ್ಳಿಗೋಸ್ಕರ ಒಂದು ಸಪರೇಟ್ ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಒಳ್ಳೆಯ ಒಂದು ಇದು ಡಿಸಿಷನ್, ಹೆಣ್ಮಕ್ಳಿಗೂ ಒಂದು ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ. ಇಲ್ಲಿ ಒಬ್ರು ಸ್ಪರ್ಧಿ ಮಂಡ್ಯದಲ್ಲಿ 18 ಮುದ್ದೆ ತಿಂದು ಗೆದ್ದಿರೋ ಅಂತ ಸ್ಪರ್ಧಿ ಬಂದಿದ್ದಾರೆ. ಅವ್ರನ್ನ ಒಂದ್ಸತಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮಂಡ್ಯದಲ್ಲಿ ಏನು ಅಂತಂದ್ರೆ ಮುದ್ದೆ ಪ್ರಚಾರ ಮಾಡ್ತಾ ಇದ್ದೀನಿ ಸರ್. ಮುದ್ದೆ ಏನು ಹೇಗಿದೆ ಅಂತ ಅಂದ್ರೆ ಶುಗರ್ ಬರುತ್ತೆ, ರೈಸ್ ಎಲ್ಲ ತಿಂದ್ರೆ ಶುಗರ್ ಬರಲ್ಲ. ಆದಷ್ಟು ಟ್ರೈನ್ ಮಾಡ್ತೀನಿ ಸರ್ ನಾನು. ಗೆಲ್ಲಕ್ಕೆ 100% ಟ್ರೈನ್ ಮಾಡೇ ಮಾಡ್ತೀನಿ ಸರ್ ನಾನು. ಮುದ್ದೆ ನೋಡ್ತೀನಿ ಸರ್ ಇಲ್ಲಿ, ಯಾಕೆಂದ್ರೆ ಹೇಳಿದ್ರೆ ಜನ ಎಲ್ಲ ಕಣ್ಣಾಕ್ತಾರೆ, ಅದರಿಂದ ಸ್ವಲ್ಪ ನೋಡ್ಕೊಂತೀನಿ. ಹೌದೌದು 100% ಹೊಡಿತೀವಿ ಸರ್. ವಾತ ಹೊಡೆಯ ಕಾಲ ಟಗರ್ ಹೊಡಿತೀವಿ, 100% ಹೊಡಿತೀವಿ ಸರ್. ಸ್ಪರ್ಧಿಗಳು ಇಲ್ಲೊಬ್ರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಓತ ನಮ್ದೇ ಅಂತ. ಹಾ, ಮತ್ತೆ ಸರ್ ನಮಸ್ತೆ. ತಾವೆಲ್ಲಿಂದ ಬಂದಿದ್ದೀರಾ ಸರ್? ನಮ್ದು ಇಲ್ಲೇ ಕುರ್ಬರಹಳ್ಳಿ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರ ಒಳ್ಳೆ ಸ್ಪರ್ಧೆ ಆಚರಿಸಿದ್ದಾರೆ. ನಾವೊಂದು ಅಮ್ಮಮ್ಮನ ಒಂದು 7 ತಿನ್ಬೋದು ಸರ್, ಅಷ್ಟೇ. ಅದ್ರ ಮೇಲೆ ಆಗಲ್ಲ, 7ರ ಮೇಲೆ ಆಗಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಸುಮಾರು ಒಂದು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. 4ರಿಂದ ಸ್ಟಾರ್ಟ್ ಮಾಡಿದೆ, ಆಮೇಲೆ ಇನ್ನೊಂದು ವರ್ಷ ಒಂದು 3 ಜಾಸ್ತಿ ಮಾಡಿದೆ, 7ಕ್ಕೆ ಬಂದಿದ್ದೀನಿ. ಇಷ್ಟೇ ಟ್ರೈ ಮಾಡ್ತೀನಿ, ಒಂದು 8 ಆದರೂ ಪ್ರಯತ್ನ ಪಡೋಣ ಅಂತೇಳಿ ಕೂತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಹರೀಶ್ ಅವರು ನೀವು ಕಳೆದ ಬಾರಿ ಸೆಕೆಂಡ್ ವಿನ್ನರು. ಈ ಸಲ ಫಸ್ಟ್ ಹೊಡಿಲೇಬೇಕು ಅಂತಾನೆ ಬಂದಿದ್ದೀವಿ ರೆಡಿಯಾಗಿ. ಬಟ್ ಚೆನ್ನಾಗಿದೆ, ಕಾಂಪಿಟೇಷನ್ ಸೂಪರ್ ಆಗಿದೆ. ಹೋಸಲು ಇತ್ತು, ಬಟ್ ನಾವು ಮೊದಲನೇ ಸಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅಂದ್ರೆ ಇದಾದ್ಮೇಲೆ 4 ಕಡೆ ಬೇರೆ ಕಡೆ ಎಲ್ಲ ಮಾಡಿದೀವಿ. ನಮ್ಮ ಉತ್ಪತ್ತಿ ಸ್ಟಾರ್ಟ್ ಆಗಿರೋದೇ ಕಾಂಪಿಟೇಷನ್ ಇಲ್ಲಿಂದಾನೆ. ಇದು ಇಲ್ಲಿ ಇವತ್ತಿಗೆ 1 ವರ್ಷ ಆಯ್ತು. ಇವಾಗ ನೋಡೋಣ, 3ನೇ ಪ್ಲೇಸ್ ಅಂದ್ರೆ ಸೆಕೆಂಡ್ ಪ್ಲೇಸ್ ಬಂದಿದೆ. ಈ ಸಲ ಬಂದು ಫಸ್ಟ್ ಪ್ರೈಸ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಮಾಡೇ ಮಾಡ್ತೀವಿ, ಖಂಡಿತವಾಗ್ಲೂ ಒಳ್ಳೇದಾಗಲಿ. ಓಕೆ, ಆಲ್ ದ ಬೆಸ್ಟ್. ಓಕೆ ಸರ್, ಅವರು ಬಾಡಿ ಬಿಲ್ಡರು. ನಮಸ್ಕಾರ, ನಮ್ಮ ಜೊತೆ ಜಿಮ್ ರವಿ ಅಣ್ಣ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಕೇಳಿಸ್ತಾ ಇಲ್ಲ. ಸ್ಪರ್ಧೆ ಬಗ್ಗೆ ಏನಿಲ್ಲ, ಈ ಗ್ರಾಮೀಣ ಸೊಗಡು ಇದು. ಈ ಬೇರೆ ಪಿಜ್ಜಾ ಬರ್ಗರ್ ತಿನ್ನಕ್ಕೆಲ್ಲ ಬರ್ತಾರೆ, ರಾಗಿ ಮುದ್ದೆ ತಿನ್ನಕ್ಕೆ ಯಾರು ಬರಲ್ಲ ಬೆಂಗಳೂರಲ್ಲಿ. ಸೊ ಇದೊಂದು ವಿನೂತನವಾದ ಒಂದು ಸ್ಪರ್ಧೆ ಇದು. ಇದನ್ನ ಕಂಪ್ಲೀಟ್ ಮಾಡಬೇಕು. ನಾವು ಗೆಲ್ತೀವೋ ಬಿಡ್ತೀವೋ ಅದು ಮುಖ್ಯ ಅಲ್ಲ, ಇದನ್ನ ಕಂಪ್ಲೀಟ್ ಮಾಡಿ ಈ ಸ್ಪರ್ಧೆನ ಪ್ರೋತ್ಸಾಹ ಮಾಡಬೇಕು ಮತ್ತೆ ಕಂಪ್ಲೀಟ್ ಮಾಡಬೇಕು, ಇದು ಮುಖ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ರಾಜಶೇಖರ್ ಕಿರಣ್ ವೆಂಕಟೇಶ್ ಪೂರ್ಣಿಮಾ ಅಕ್ಷಮಾರ್ ಉಮೇಶ್ ದೇವರು ಎಲ್ಲ ಯಾರು ಹೊರ ಇರೋದು ದಯಮಾಡಿ ಎಲ್ಲರೂ ಕಾಯಬೇಕು ಕಾಯಬೇಕು ಅಂಬಲ್ ತೀರ್ಮಾನ ಲಾಸ್ಟ್ ಟೈಮ್ ಕೂಡ ಕಂಪೇರಿಂಗ್ ಮಾಡಿಲ್ಲ ಓಕೆ ಲಾಸ್ಟ್ ಟೈಮ್ ನೀವು ಜಾಸ್ತಿ ಜನ ಬಂದಿದ್ದಾರೆ ಮುಂಚೆ ಎಸ್ ಸರ್ ವೇಟಿಂಗ್ ಫಾರ್ ಯು ಇಲ್ಲೇ ಇಟ್ಟಿರ್ರಿ ಎಲ್ಲಾ ಲೈನ್ಗೂ ಒಂದೊಂದು ಇರ್ಲಿ. ನಮ್ಮ ಮುಚ್ಚ ಮಜ್ಜಿದೆ ಈ ಸತಿ ಓತ ಏನು ಸರ್ ಗ್ರಾಮೀಣ ತುಂಬಾ ಜಾಸ್ತಿ ಇನ್ನೇನು ಸ್ಪರ್ಧೆ ಈಗ ಶುರು ಆಯಿತು. ಎಲ್ಲರೂ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಶ್ರೀನಿವಾಸ್ ಅವರು ದೊಡ್ಡ ಬಾಡಿ ಬಿಲ್ಡರ್, ಬಹಳ ಸಖತ್ತಾಗಿ ತಿಂತಾ ಇದ್ದಾರೆ. ಹೊಡೀರಿ ಆಲ್ರೆಡಿ ಒಂದು ಮುದ್ದೆ ಮುಗಿಸಿದ್ದಾರೆ. ಹರೀಶ್ ಅವರು ಆಲ್ರೆಡಿ ಎರಡನೇ ಮುದ್ದೆ ಮುಗಿಸ್ಬಿಟ್ಟಿದ್ದಾರೆ. ಎರಡನೇ ಮುದ್ದೆಯಲ್ಲಿದ್ದಾರೆ. ಒಂದು ಮುದ್ದೆ ಮುಗಿಸಿ ಎರಡನೇ ಮುದ್ದೆನ ಮುಗಿಸ್ತಾ ಇದ್ದಾರೆ. ರಾಹುಲ್ ಕರಿಮಾಣಿ ರಾಹುಲ್ ಅವರು ಒಂದು ಮುದ್ದೆಯಲ್ಲಿ ಕಮೆಂಟ್ಸ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ರಾಹುಲ್. ಓಕೆ, ಇಲ್ಲಿ ಬಂದು ರವಿಕುಮಾರ್ ಅವರು ಇನ್ನೇನು ಹೊಡಿತಾ ಇದ್ದಾರೆ ಸಖತ್ತಾಗಿ. ಮತ್ತೆ ನಮ್ಮ ಮಂಜುನಾಥ್ ಅವರು ಕೂಡ ಬಹಳ ಚೆನ್ನಾಗಿ ಹೊಡಿತಾ ಇದ್ದಾರೆ. ಈಗ ಹೆಂಗೆ ಕಮೆಂಟ್ಸ್ ಆಗಿದೆ ನೋಡೋಣ. ಈಗಿನ ಕಮೆಂಟ್ಸ್ ಆಗಿದೆ, ಯಾರ್ಯಾರು ಲೀಡ್ ತಗೊಂತಾರೆ ನೋಡೋಣ. ಹರೀಶ್ ಇದು ಮೂರನೇ ಮುದ್ದೆನಾ? ಎಲ್ಲ ಮೂರನೇದು ನಡೀತಾ ಇದೆ. ಎರಡನೇ ಮುದ್ದೆನಾ ನಡೀತಾ ಇದೆ ಎಲ್ಲರದು. ನಾಳೆ ನಾಲ್ಕನೇ ಮುದ್ದೆಯಲ್ಲಿ ಹೊಡಿತಾ ಇದ್ದಾರೆ. ಇದು ಮೂರನೇ ಮುದ್ದೆ ಹೊಡಿತಾ ಇದ್ದಾರೆ. ಸಲ 16 ಮುದ್ದೆ ಊಟ ಮಾಡಿ ವಿನ್ ಆಗಿದ್ದಾರೆ. ಇವರು ಮುದ್ದೆ ಕೊಡ್ತಾರೆ. ಮತ್ತೆ ಇಲ್ಲಿ ನಂಬರಿಂಗ್ ಕೊಡ್ತಾರೆ. ಇಲ್ಲಿಗ ಇದು ಬಂದು ನಾಳೆ ನಾಲ್ಕನೇ ಮುದ್ದೆಯಲ್ಲಿದ್ದಾರೆ. ಅಂದರೆ ಒಂದೊಂದು ಮುದ್ದೆ ಇದಾದಾಗ ಹಿಂಗೆ ಟಿಕ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ 20ನೇ ಮುದ್ದೆವರೆಗೂ ಕೊಟ್ಟಿದ್ದಾರೆ. ನೋಡೋಣ 20 ಮುದ್ದೆ ಕ್ರಾಸ್ ಆಗಿರೋ ಯಾರು ಇಲ್ಲ ಅಂತ ಕಾಣುತ್ತೆ. 20 ಮುದ್ದೆವರೆಗೂ ಕೌಂಟ್ ಇದೆ. ಇಲ್ಲಿ ಆಲ್ರೆಡಿ ಈ ಸ್ಪರ್ಧೆ ಬಂದು 4ನೇ ಮುದ್ದೆ ಹೊಡಿತಾ ಇದ್ದಾರೆ. ಶಿವಣ್ಣ ಅವರು 5ನೇ ಮುದ್ದೆ ಹೊಡಿತಾ ಇದ್ದಾರೆ. ಮತ್ತೆ ಇಲ್ಲಿ ಕಳೆದ ಬಾರಿಯ ವಿನ್ನರು ಸುರೇಶ್ ಅವರು ಕೂಡ 5ನೇ ಮುದ್ದೆಯಲ್ಲಿದ್ದಾರೆ. ನೋಡೋಣ, ಹೋದ ಸತಿ ಗೆದ್ದಿದ್ರು ಇವರು. 16 ಮುದ್ದೆ ಗೆದ್ದು ತಿಂದ ಭೂಪ ಈ ಸತಿನೂ ಪಾಲ್ಗೊಳ್ತಾ ಇದ್ದಾರೆ. ನೋಡುವ. ಹೋದ ಸತಿ 2ನೇ ಬಹುಮಾನ ಗೆದ್ದಂತಹ ನಮ್ಮ ವೆಂಕಟರಾಮ್ ಅವರು ಎಲ್ಲಿದ್ದಾರೆ ಅಂದರೆ 4ನೇ ಮುದ್ದೆಯಲ್ಲಿದ್ದಾರೆ. ಸ್ವಲ್ಪ ಇವರು ಸ್ಲೋ ಆಗಿ ಪಿಕಪ್ ಮಾಡೋದು. ವೆಂಕಟರಾಮಣ್ಣ ಅವರು ಚೆನ್ನಾಗಿ ಹೊಡಿತಾ ಇದ್ದಾರೆ. ಎಲ್ಲರೂ ಅಷ್ಟೇ 2ನೇ ಮುದ್ದೆ 3ನೇ ಮುದ್ದೆ, ಕೆಲವರೆಲ್ಲ 4ನೇ ಮುದ್ದೆಯಲ್ಲಿದ್ದಾರೆ. ನಡೀತಾ ಇದೆ. ಮತ್ತು ಇಲ್ಲೊಬ್ರು 5ನೇ ಮುದ್ದೆ ಹೊಡಿತಾ ಇದ್ದಾರೆ. ಕೆಂಪರಾಜ್ 6ನೇದು, ಅಂದರೆ ಈಗ ಕೊಡ್ತಾ ಇರೋದು 6ನೇ ಮುದ್ದೆ ಹೊಡಿತಾ ಇದ್ದಾರೆ. ಕೆಂಪ ಬೋರಣ್ಣ ಅವರು ಈಗ 5ನೇ ಮುದ್ದೆಯಲ್ಲಿದ್ದಾರೆ. ಚೆನ್ನಾಗಿ ಹೊಡಿತಾ ಇದ್ದಾರೆ. ತೋಳೆಲ್ಲ ಎತ್ತಿ ಚೆನ್ನಾಗಿ ಸ್ಪರ್ಧೆ ಕೊಡೋಕ್ಕೆ ನಿಂತಿದ್ದಾರೆ. ಸೂಪರ್, ಹೊಡೀರಿ. ಮತ್ತೆ ಇಲ್ಲೂ ಒಬ್ಬರು ಸರ್ ಕೃಷ್ಣಕುಮಾರ್ ಅವರು 4ನೇ ಮುದ್ದೆಯಲ್ಲಿದ್ದಾರೆ. ಎಲ್ಲ 3ನೇ ಮುದ್ದೆ 4ನೇ ಮುದ್ದೆ ಈ ರೇಂಜಲ್ಲಿ ಇದ್ದಾರೆ. ಅವರು 3ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ರವಿಕುಮಾರ್ ಅವರು 3ನೇ ಮುದ್ದೆಯಲ್ಲಿದ್ದಾರೆ. ರಾಹುಲ್ ಇನ್ನು 2ನೇ ಮುದ್ದೆಯಲ್ಲಿದ್ಯಾ ನೀನು? ಬಡೇ ನೀನು, ನಾವಿದ್ದೀವಿ. ಹರೀಶ್ ರಾಜ್ ಅವರು 5ನೇ ಮುದ್ದೆಯಲ್ಲಿದ್ದಾರೆ. ವೆರಿ ಗುಡ್. ಹರೀಶ್ ರಾಜು ಕೂಡ 5ನೇ ಮುದ್ದೆಯಲ್ಲಿದ್ದಾರೆ. ಶ್ರೀನಿವಾಸ್ ಅವರು 2ನೇ ಮುದ್ದೆ. ಅನಿಲ್ ಕುಮಾರ್ ಅವರು 5ನೇ ಮುದ್ದೆ ಇದ್ದಾರೆ. ಅವರು ತೋಳು ಏರಿಸಿ ಸ್ಪರ್ಧೆಗೆ ಇಳಿದಿದ್ದಾರೆ. ಇವರು ಶಶಿಕುಮಾರ್ 4ನೇ ಮುದ್ದೆಯಲ್ಲಿದ್ದಾರೆ. ಇವರು ಬಂದು 5ನೇ ಮುದ್ದೆಯಲ್ಲಿದ್ದಾರೆ. ಗೋವಿಂದ್ ಅವರು ಕೂಡ. ಚಂದನ್ ಕುಮಾರ್ 5ನೇ ಮುದ್ದೆಯಲ್ಲಿದ್ದಾರೆ. ಚಂದನ್. ತೇಜಸ್ ಅವರು 5ನೇ ಮುದ್ದೆಯಲ್ಲಿದ್ದಾರೆ.
ಮತ್ತೆ ಶಿವಣ್ಣ ಅವರು 5ನೇ ಮುದ್ದೆಯಲ್ಲಿದ್ದಾರೆ. ಸುರೇಶ್ ಅವರು 7ನೇ ಮುದ್ದೆಗೆ ಹೋಗಿದ್ದಾರೆ. ಆಲ್ರೆಡಿ 7ನೇ ಮುದ್ದೆ ಹೊಡಿತಾ ಇದ್ದಾರೆ ಸುರೇಶ್ ಅವರು. ಗಂಗಣ್ಣ ಅವರು 5ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ಗೋಪಿ ಅವರು 5ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ಸುಭಾಷ್ ಅವರು 5ನೇ ಮುದ್ದೆಯಲ್ಲಿದ್ದಾರೆ. 6ನೇ ಮುದ್ದೆಯಲ್ಲಿದ್ದಾರೆ. ಅಶೋಕ್ ಅವರು 6ನೇ ಮುದ್ದೆಯಲ್ಲಿದ್ದಾರೆ. ಪುನೀತ್ ಅವರು 5ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ಮಲ್ಲೇಗೌಡರು 7ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ಇಲ್ಲಿ ರಾಜು ಅವರು 5ನೇ ಮುದ್ದೆಯಲ್ಲಿದ್ದಾರೆ. ಇವರು 5ನೇ ಮುದ್ದೆ. ಮೋಹನ್ ಎಲ್ಲರೂ, ರಾಜು ಅವರು ಮತ್ತೆ 5ನೇ ಮುದ್ದೆ. ಇಲ್ಲೂ 5ನೇ ಮುದ್ದೆ ಗೌಡ. ಇಲ್ಲಿ 4ನೇ ಮುದ್ದೆಯಲ್ಲಿದ್ದಾರೆ ವೆಂಕಟೇಶ್ ಅವರು. ಮತ್ತೆ ಯಜಮಾನರು ಬಹಳ ಸೀನಿಯರು 8ನೇ ಮುದ್ದೆಯಲ್ಲಿದ್ದಾರೆ ಸೀತಾರಾಮಯ್ಯ ಅವರು. ಗುಡ್. ಸೀತಾರಾಮಯ್ಯ ಅವರು. ಶಿವಕುಮಾರ್ 5ನೇ ಮುದ್ದೆಯಲ್ಲಿದ್ದಾರೆ. ಹೆಣ್ಮಕ್ಳು ಕಡೆ ಏನ್ ನಡೀತಾ ಇದೆ ಅಂತ ನೋಡ್ಕೊಂಬರೋಣ. ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಸೆಕ್ಷನ್ ಅಲ್ಲೂ ಸಾರಿ ಒಂದ್ಸತಿ ಯಾರ್ಯಾರು ಎಷ್ಟನೇ ಮುದ್ದೆಯಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ. ಎಲ್ಲರೂ 4ನೇ ರೇಂಜಲ್ಲಿ ಇದ್ದಾರೆ. ಎಲ್ಲರೂ 2ನೇ ಮುದ್ದೆ 1ನೇ ಮುದ್ದೆಯಲ್ಲೇ ಇದ್ದಾರೆ. ಪುಟ್ಟಿ 1ನೇ ಮುದ್ದೆಯಲ್ಲಿದೆ. ಪುಟ್ಟಿ ನೋಡಿ, ಪುಟ್ಟಿ ಚಿಕ್ಕ ವಯಸ್ಸಿನ ಪುಟ್ಟಿ ಆಗ ಪಾಲ್ಗೊಂಡೈತೆ. ಎಷ್ಟನೇ ಮುದ್ದೆ ತಿಂತಿದ್ಯಾ ಪುಟ್ಟಿ ನೀನು? ಒಂದು ಮುದ್ದೆ ತಿಂದಿದ್ಯಾ? ಎಷ್ಟು? ಇನ್ನೊಂದು ತಿನ್ನು. ಗುಡ್. ಮತ್ತೆ ಅವ್ರ ತಾಯಿ 3ನೇ ಮುದ್ದೆ ತಿಂತಾ ಇದ್ದಾರೆ. ಇವರು 5ನೇ ಮುದ್ದೆಯಲ್ಲಿದ್ದಾರೆ. ಮಂಜುಳಮ್ಮ ಓಸತಿ ಬಂದಿದ್ರು. ಮಂಗಳಮ್ಮ. ಓಕೆ. ನಮ್ಮ ಹುಚ್ಚಮ್ಮಜ್ಜಿ 6ನೇ ಮುದ್ದೆ. ಹುಚ್ಚಮ್ಮಜ್ಜಿ ಆರಾಮಾಗಿ ತಿನ್ನು. ಮತ್ತೆ ಹಿರಿಯಮ್ಮ ಅವರು 4ನೇ ಮುದ್ದೆ. ಗೀತಾ ಅವರು 6ನೇ ಮುದ್ದೆಯಲ್ಲಿದ್ದಾರೆ. ಮಳ್ಳೇಗೌಡರು 8ನೇ ಮುದ್ದೆಯಲ್ಲಿದ್ದಾರೆ. ಚಿಮ್ರದಿ ಅಣ್ಣ ಅವರು 7ನೇ ಮುದ್ದೆಯಲ್ಲಿದ್ದಾರೆ. ಇವರು ಚಂದ್ರೇಗೌಡರು ಬಂದು 6ನೇ ಮುದ್ದೆಯಲ್ಲಿದ್ದಾರೆ. ಉಮೇಶ್ ಬಂದು 7ನೇ ಮುದ್ದೆಯಲ್ಲಿದ್ದಾರೆ. ಚೇತನ್ ಅವರು. ಶಿವಪ್ಪ ಅವರು 7ನೇ ಮುದ್ದೆಯಲ್ಲಿ ವಿಗ್ರಹನ. ಮತ್ತೆ 7ನೇ ಮುದ್ದೆಯಲ್ಲಿದ್ದಾರೆ ಓಬಳೇಶ್ ಅವರು. ಅನ್ನನೂ ಊಟ ಮಾಡ್ತಾ ಇದ್ದಾರೆ. ಅನ್ನನೂ ಇದೆಯಾ? ಸೂಪರ್ ರುಚಿ ಸೂಪರಾ? ಹೌದು. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕಾಂಪಿಟೇಷನ್ಗೋಸ್ಕರ ಬಂದಿದ್ದಲ್ಲ, ಪಾರ್ಟಿಸಿಪೇಷನ್ಗೋಸ್ಕರ ಬಂದಿದ್ದು ಅಂತ. ವೆಂಕಟರಾಮ್ ಅವರು 8ನೇ ಮುದ್ದೆಯಲ್ಲಿದ್ದಾರೆ. ಮತ್ತೆ ಓಸತಿ ಹರೀಶ್ ಅವರು ಬಂದು 9ನೇ ಮುದ್ದೆಯಲ್ಲಿದ್ದಾರೆ. ಹರೀಶ್ ಬಿಆರ್ ಅಂತ ವಸತಿ 3ನೇ. ಮತ್ತೆ ಇಲ್ಲೊಬ್ರು ಸ್ಪರ್ಧಿ ಕೆಂಪಗೌರಯ್ಯ ಅವರು 8ನೇ ಮುದ್ದೆಯಲ್ಲಿದ್ದಾರೆ. ಅವರೇನು ಅಂದ್ರೆ ಈ ಸಾಂಬಾರ್ಗೆ ಸ್ವಲ್ಪ ಜಾಸ್ತಿ ಅಸಿಡಿಟಿ ಆಗ್ಬಿಟ್ಟು ಸ್ವಲ್ಪ ಹೊಟ್ಟೆ ತುಂಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕೊಂಡು ತಿಂತಾ ಇದ್ದಾರೆ ಸಾಂಬಾರ್ ಬದಲು. ಬಡಿಲಿ ಒಟ್ಟು ಇಲ್ಲಿ ಮುದ್ದೆ ತಿಂದಿದ್ದ ಲೆಕ್ಕ, ಪೀಸು ಮತ್ತೆ ಸಾರು ಲೆಕ್ಕ ಇಲ್ಲ. ಹಾಗಾಗಿ ಅವರು ನೀರೆಲ್ಲ ತಿನ್ಬೋದು, ಹಂಗೇನಾದ್ರೂ ನಿಂತ್ಕೋಬಹುದು. ನೋಡಿ ಈಗ ನೀರಲ್ಲಿ ತಿಂತಾ ಇದ್ದಾರೆ. ಆಲ್ ದ ಬೆಸ್ಟ್. ಸುರೇಶ್ ಅಣ್ಣ ಬಂದ್ಬಿಟ್ಟು ಈಗ ಆಲ್ರೆಡಿ 13ನೇ ಮುದ್ದೆಯಲ್ಲಿದ್ದಾರೆ. ಈಗ ಲಾಸ್ಟ್ ಟೈಮ್ ವಿನ್ನರು ಇವರು. ಅದೇ ಟೆಕ್ನಿಕ್, ಸಾಂಬಾರ್ ಬದಲು ನೀರು ಬರೆಸ್ಕೊಂಡು ತಿಂತಾ ಇದ್ದಾರೆ. ಒಟ್ಟು ಮುದ್ದೆ ತಿಂದಿದ್ದ ಲೆಕ್ಕ ಇಲ್ಲಿ ಸಾಂಬಾರು ಪೀಸು ಲೆಕ್ಕ ಇಲ್ಲ. ಹಾಗಾಗಿ ಮತ್ತೆ ಇಲ್ಲಿ ಯಜಮಾನರು 10ನೇ ಮುದ್ದೆಯಲ್ಲಿದ್ದಾರೆ. ಸೀತಾರಾಮಯ್ಯ ಅವರು 10ನೇ ಮುದ್ದೆಯಲ್ಲಿದ್ದಾರೆ. ಮಲ್ಲೇಗೌಡರು 9ನೇ ಮುದ್ದೆಯಲ್ಲಿದ್ದಾರೆ. ಇಲ್ಲೇನಾಗಿದೆ ಅಂದ್ರೆ ಸುರೇಶ್ ಅವರು ರಾಷ್ಟ್ರ ಗೆದ್ದಿದ್ರಲ್ಲ, ಅವರು ಏನೋ ವಾಮಿಟ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ನೋಡೋಣ ಅಂದ್ರೆ ಅದರಿಂದ. ಇಲ್ಲಿ ವೆಂಕಟರಾಮ್ ಅವರು ಕೂಡ 11ನೇ ಮುದ್ದೆಯಲ್ಲಿದ್ದಾರೆ.
ಹರೀಶ್ ಅವರೀಗ ಹರೀಶ್ ಬಿಆರ್ ಅಂದ್ಬಿಟ್ಟು 11ನೇ ಮುದ್ದೆ. ವೆಂಕಟೇಶ್ ಅಂತ ಮುದ್ದೆಯಲ್ಲಿ ಹರೀಶ್ ಅವರು ಎಷ್ಟು 11ನೇ ಮುದ್ದೆಯಲ್ಲಿ ಇದ್ದಾರೆ, ಇನ್ನ 12ಗೆ ಇಡಬೇಕು. ವೆಂಕಟರಾಮ್ ಅವರು 13ನೇ ಮುದ್ದೆಯಲ್ಲಿ ಇದ್ದಾರಂತೆ. 14 ಮುದ್ದೆ ಹೊಡಿತಾ ಇದ್ದಾರೆ. ಇನ್ನು ಕಡೆ 1 ನಿಮಿಷ ವೆಂಕಟೇಶಣ್ಣನೇ ಫಿನಿಶಿಂಗ್ ಮಾಡಬೇಕು ಅಂತ ಕಾಣುತ್ತೆ. 14ನೇ ಮುದ್ದೆಯಲ್ಲಿ ಇದ್ದಾರೆ ಅವರು. ನೋಡೋಣ ಎಷ್ಟು ಹೊಡಿತಾರೆ ಫೈನಲ್ ಆಗಿ. ಎಂಡು ವೆಂಕಟರಾಮ್ ಅವರು ಗೆದ್ರು. 14ನೇ ಮುದ್ದೆ ಹೊಡೆದು ಹರೀಶ್ ಅವರು ಇಲ್ಲಿ 12ನೇ ಮುದ್ದೆಯಲ್ಲಿ ಹೆಣ್ಣು ಮಾಡಿದ್ದಾರೆ. ಅಲ್ಲಿ ಗೆದ್ದಿದ್ರು. ಇಲ್ಲಿ ಸುರೇಶ್ ಅವರು ಬಂದು 13ನೇ ಮುದ್ದೆ ತಿಂದು ಕೂತಿದ್ದಾರೆ. ಅಂದ್ರೆ ಅವ್ರು ವಾಂತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅಂದ್ರೂ ಕೂಡ ನಿಮ್ದು 6 kg 6 ತಿಂದ್ರಿ. ಇದು 3 kg ನಾಟಿ ಕೋಳಿನ ಹುಚ್ಚಮ್ಮಜ್ಜಿ ನನ್ಗೊಂದು ಕೋಳಿ ಕೊಡು, ನನ್ಗೊಂದು ಕೋಳಿ ಕೊಡು, ನಾಟಿ ಕೋಳಿ ನನ್ಗೊಂದು. ಆಯ್ತು ಗೆದ್ದಿದ್ಯಲ್ಲ, ಆಯ್ತು. ಅಜ್ಜಿ 2ನೇದು. ಮೊದಲನೇರು ಅವ್ರು ಆ ಕಡೆ ಗೀತಮ್ಮ ಅವರು 9 ಮುದ್ದೆ ತಿಂದಿದ್ರಾ? ಅಲ್ಲ 8 ಮುದ್ದೆ 7:30 ತಿಂದ್ರು. ಅವ್ರು 6:30 ಅರ್ಧ ಬಿಟ್ಟವ್ರಾ? ಸರಿ ಆಯ್ತು, ಸಿಕ್ಕಲ್ಲ ಅಷ್ಟನ. ಈಗ ಬಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ನೋಡೋಣ ಬನ್ನಿ. ಅದೇ ಅಕಾರ್ಡಿಂಗ್ ಟು ದಟ್ ಒಂದು ಮೇಕೆ ಊತ ಮತ್ತೆ ಟಗರು ಮತ್ತೆ ಒಂದು 10 kg ನಾಟಿ ಕೋಳಿ ಮೊದಲನೇ, 2ನೇ ಮತ್ತೆ 3ನೇ ಬಹುಮಾನ ಕೊಡ್ತಾ ಇದ್ದಾರೆ. ಮತ್ತೆ ಹೆಣ್ಮಕ್ಳು ಸೆಕ್ಷನ್ ಆಗಿ 10 kg ನಾಟಿ ಕೋಳಿ ಮೊದಲನೇ ಬಹುಮಾನ, 5 kg ನಾಟಿ ಕೋಳಿ 2ನೇದು, 3 kg ನಾಟಿ ಕೋಳಿ 3ನೇ ಬಹುಮಾನವಾಗಿ ಕೊಡ್ತಾ ಇದೆ. ಈಗ ಬಹುಮಾನ ವಿತರಣೆ ನಡೀತಾ ಇದೆ. 5:30 ಮುದ್ದೆ ತಿಂದಿದ್ದವರಿಗೆ ಸಮಾಧಾನಕರವಾಗಿ ಒಂದು ಬಹುಮಾನ ಕೊಡ್ತಾ ಇದೆ. 3,500 ರೂಪಾಯಿ. ಯಾವ್ದೋ ಹೆಣ್ಮಕ್ಳು 5:30 ಮುದ್ದೆ ತಿಂದಿತ್ತಂತೆ, ಅದಕ್ಕೋಸ್ಕರ ಒಂದು 3,500 ರೂಪಾಯಿ ಬಹುಮಾನ ಕೊಡ್ತಾ ಇದೆ. ಜಾಜಿ ಅಂತ ಒಂದು ಚಿಕ್ಕ ಹುಡುಗಿ ಪಾರ್ಟಿಸಿಪೇಟ್ ಮಾಡಿತ್ತು, ಅವ್ರಿಗೂ ಕೂಡ ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ಸಮಾಧಾನಕರ ಬಹುಮಾನ. ಹಾಗೆ ಇದರಿಂದ ಪ್ರೇರಣೆಗೊಂಡು ಮತ್ತೆ ಚಂದ್ರ ಅವರು ಹೇಳ್ತಾ ಇದ್ದಾರೆ, ಚಿಕ್ಕ ಮಗುಗೆ ಒಂದು 1,000 ರೂಪಾಯಿಯ ಒಂದು ಸಮಾಧಾನಕರವಾದ ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ಚಂದ್ರ ಅವರು ಅವರಿಗೆ 1,000 ರೂಪಾಯಿಗಳ ಸಮಾಧಾನಕರ ಬಹುಮಾನ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ. ಜಾಜಿ ಅವರಿಗೆ ಶುಭವಾಗಲಿ ಅಧ್ಯಕ್ಷರಿಂದ. ಈಗ ಹೆಣ್ಮಕ್ಳಲ್ಲಿ 3ನೇ ಬಹುಮಾನ ಗೆದ್ದಿರೋ ಅಂತರ್ನ ಬಹುಮಾನ ಕೊಡ್ತಾ ಇದ್ದಾರೆ. 3ನೇ ಬಹುಮಾನ ಮಂಗಮ್ಮ ಅವರಿಗೆ. 3 ನಾಟಿ ಕೋಳಿ. 3ನೇ ಬಹುಮಾನ ಮಹಿಳೆಯರು ಅದರಲ್ಲಿ 3 ನಾಟಿ ಕೋಳಿ ಮಂಗಳಮ್ಮ ಅವರಿಗೆ ಬಂದಿದೆ. ಅದು ಹುಚ್ಚಮ್ಮ ಅವರಿಗೆ 5 ಕ್ಯಾಟೆ ಕೋಳಿ. ಮುದ್ದೆಗಳನ್ನ ಸೇವಿಸಿದಂತಹ ಹುಚ್ಚಮ್ಮ ಅವರಿಗೆ ಇದೀಗ 5 ನಾಟಿ ಹಟೆ ಕೋಳಿ. ಅಜ್ಜಿ ನನ್ಗೊಂದು ಗುಟ್ಟಳ್ಳಿ ಗೀತ ಅವರು ಕಂಗ್ರಾಚುಲೇಷನ್. ಗುಟ್ಟಳ್ಳಿ ಗೀತ ಅಜ್ಜಿ ಅವರು ಈಗ ಮೊದಲನೇ ಬಹುಮಾನ. ಸರ್ 7 ಮುದ್ದೆಯನ್ನ ತಿಂದಂತಹ ಗುಟ್ಟಳ್ಳಿ ಗೀತ. ಕಂಗ್ರಾಚುಲೇಷನ್ ಗುಟ್ಟಳ್ಳಿ ಗೀತ ಅವರು. ನಿಮ್
ಸುರೇಶ್. ಹರೀಶ್ ಮತ್ತೆ ಸುರೇಶ್. ಸುರೇಶ್ ಇಬ್ರು ಬರಬೇಕು. ಹರೀಶ್ ಮತ್ತೆ ಸುರೇಶ್. ಸ್ನೇಹಿತರೆ, ಇದನ್ನು ಹೆಣ್ಣಿಸಿ ಹಬ್ಬ ಎಲ್ಲರೂ ಸೇರಬೇಕು ಅಂತ ಮಾಡಿರುವಂತಹ ಹಬ್ಬ. ಸೊ ಹಾಗಾಗಿ ಹಬ್ಬವನ್ನು ಖುಷಿ ಖುಷಿಯಿಂದ ಆಚರಿಸೋಣ ಅಂತ ಹೇಳ್ತಾ ಶುಭಾಶಯಗಳು ಸುರೇಶ್ ಅವರಿಗೆ. ಈಗ 7ನೇ ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ಸೀತಾರಾಮಯ್ಯ ಬರಬೇಕು. ಕುಣಿಗಲ್ ತಾಲೂಕು ಜಿನಾಗಿರದ ಸೀತಾರಾಮಯ್ಯ. ಬಂದಿರೋದ ಮೊಬೈಲ್ ಹಾಕಿಕೊಂಡಂಗೆ ಯಾರಪ್ಪ ಸಿಬ್ಬಂದಿಯವರಿಗೆ, ಚುನಾವಣಾಧಿಕಾರಿಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಘದ ಸ್ಥಳೀಯರಿಗೆ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಊಟ ಮಾಡಬೇಕಾಗಿರುತ್ತದೆ. ಊಟವನ್ನು